ಕೊಡ್ತೀನಿ. ಇಂದು ಪ್ರಥಮ PUCಯ ಫಸ್ಟ್ ಟೆಸ್ಟಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರನ್ನು ಹಿಸ್ಟ್ರಿಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕನ್ನಡದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ನೋಡಿದ್ದೆ. ಸೊ ಇದು ಮಾಡೆಲ್ ಅಂತ ತಿಳ್ಕೊಡ್ರಿ, ಚೆನ್ನಾಗಿ ಪ್ರಿಪೇರ್ ಮಾಡಿ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಹಿಸ್ಟ್ರಿಯಲ್ಲಿನೂ ಕೂಡ ಕೆಲವು ಇದಿಷ್ಟು ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ, ಕನ್ನಡದಲ್ಲಿದ್ದಾವೆ. ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಹಿಸ್ಟ್ರಿಯಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡುವ. ಎಸ್, ಫಸ್ಟ್ 1 ಮಾರ್ಕಲ್ಲಿರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಯಾವಿದಾವಂದರೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಪ್ರಶ್ನೆ 2, ಹೋಮ ಪದದ ಅರ್ಥವೇನು? 3ನೇ ಪ್ರಶ್ನೆ, ವಿಶ್ವದ ಬೃಹತ್ ಪಿರಮಿಡ್ ಯಾವುದು? 4ನೇ ಪ್ರಶ್ನೆ, ಜಿಗ್ಗುರಾತ್ ಎಂದರೇನು? 5ನೇ ಪ್ರಶ್ನೆ, ಚೀನಾದಲ್ಲಿ ಬೌದ್ಧ ಧರ್ಮವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತಕ್ಕಂಥದ್ದು ಇದೆ. ಇನ್ನು 2 ಮಾರ್ಕಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಅಂತಂದರೆ, ಇತಿಹಾಸದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ವಿವರಿಸಿರಿ. ಮುಂದಿನ ಪ್ರಶ್ನೆ, ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳು ಯಾವುವು? ಮುಂದಿನ ಪ್ರಶ್ನೆ, ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದರೂ 2 ಶೋಧನೆಗಳನ್ನು ತಿಳಿಸಿ. 9ನೇ ಪ್ರಶ್ನೆ, ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ? 10ನೇ ಪ್ರಶ್ನೆ, ಮೆಸೊಪೊಟೇಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಎಂದು ಏಕೆ ಕರೆಯಲಾಗಿದೆ? ನೆಕ್ಸ್ಟ್, ಚೀನಾ ನಾಗರಿಕತೆ ಬೆಳವಣಿಗೆಯಾದ ನದಿ ಕಣಿವೆಗಳನ್ನು ಹೆಸರಿಸಿರಿ ಅಂತಕ್ಕಂಥದ್ದು. ಸೊ ನಿಮಗೆ 2 ಮಾರ್ಕ್ಸ್ನಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಇನ್ನು ನೋಡೋಣ 3 ಮಾರ್ಕ್ಸಲ್ಲಿ ಯಾವೆಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತಾವೆ ಅಂತ. ನೆನಪಿಟ್ಕೊಡ್ರಿ, ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಗಳನ್ನು ನೋಡ್ಕೊಂಡೋಗಿ. ಈ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಆಹಾರ ಮತ್ತು ಆಶ್ರಯಗಳು ಹೇಗೆ ಮಾನವನ ವಿಕಸನಕ್ಕೆ ಕಾರಣವಾಯಿತು? ನೆಕ್ಸ್ಟ್, ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳನ್ನು ಚರ್ಚಿಸಿರಿ. ಹಮ್ಮುರಾಬಿಯ ಕಾನೂನು ಸಂಹಿತೆ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆಗಳನ್ನು ಸೊ ನಿಮಗೆ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇನ್ನು 10 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು 30ರಿಂದ 40 ವಾಕ್ಯಗಳಲ್ಲಿ ಅದು ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ಮತ್ತು ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಯಾವುದಾದ್ರೂ ಒಂದು ನಾಗರಿಕತೆ ಕೊಡುಗೆಗಳು ನಿಮಗೆ ಖಂಡಿತವಾಗಿ ಎಕ್ಸಾಮಲ್ಲಿ 5-10 ಮಾರ್ಕ್ಸ್ಗೆ ಕೇಳ್ತಾರೆ. ಹೊಂದಿಸಿ ಬರೆಯಿರಿ ಇದೆ ನೋಡಿ. ಕಾರ್ಲ್ ಮಾರ್ಕ್ಸ್ ಇದೆ, ಖಾಪ್ರೆ, ಹತ್ಸೆ ಪುಟ್ಸ, ನೆಬುಕಡ್ನೆಜರ್ ಮತ್ತು ಲಾವುತ್ಸೆ ಅಂತ ಇದೆ. ಇಲ್ಲಿ ಯಾವುದು ಅದು ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಆಗ್ತದೆ ಅನ್ನೋದನ್ನು ನೋಡಿ ನೀವೇನು ಮಾಡಬೇಕು, ಬರಿಬೇಕು. ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, 5 ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಿಮಗೆ ವರ್ಷಗಳು ಗೊತ್ತಾಗಬೇಕು. ನಿಮಗೆ ವರ್ಷಗಳು ಗೊತ್ತಾಗ್ತಂದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದರೆ ಈಸಿ ಆಗ್ತದೆ ನೋಡಿ. ಹೋಮೋಕುಲ ಇದೆ, ಮೆನ್ಸಿಯಸ್ ಇದೆ, ಮೆಸ್ಪೋಟೇಮಿಯಾ ನಾಗರಿಕತೆ ಇದೆ, ಅರ್ನಾಲ್ಡ್ ಟೈನ್ಬಿ ಇದೆ, ಪ್ರೋಟೋಜೋವಾ ಇದೆ. ಆ ವರ್ಷಗಳನ್ನು ಬರೆದು ಸೊ ತಾವೇನು ಮಾಡಬೇಕು, ಹೆಚ್ಚಿನಿಂದ ಅಂದರೆ 16, 17, 18, 19 ಈ ತರನಾಗಿರ್ತಕ್ಕಂಥದ್ದು ನಾವು ಏನು ಮಾಡಬೇಕು, ಶ್ರೇಣಿಯಲ್ಲಿ ಬರೀತಾ ಹೋಗಬೇಕು. ಸೊ ಆವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಉತ್ತರ ಸರಿಯಾಗಿ ಸಿಗ್ತದೆ. ಇಷ್ಟಿತ್ತು ಇತಿಹಾಸದಲ್ಲಿರ್ತಕ್ಕಂಥ ಫಸ್ಟ್ ಟೆಸ್ಟ್ನಲ್ಲಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್. ಚೆನ್ನಾಗಿ ಪ್ರಿಪೇರ್ ಮಾಡಿ, ಅಂಕಗಳು ಸಿಗ್ತವೆ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗ್ತೀನಿ.